येषां भूतानां पृथिवीरसः पृथिव्या आपो रसः आपो अपामोषधयो रसः ओषधीनां पुरुषो रसः पुरुषस्य वाग्रसः वाचऋग्रसः रचस्सामरसः साम्न उद्गीतो रसः। ಶ್ರೀ ಗುರುಭ್ಯೋ ನಮಃ. ಧರ್ಮಃ ಪೃಥಿವೀಂ ಪಪ್ರಚ್ಛ ಕಿಂ ಶೋಚಸಿ ಇತಿ ಸಾ ಚ ಯೋಯಂ ಶ್ರೀನಿವಾಸಃ ಅನಂತಕಲ್ಯಾಣ ಗುಣಪಾತ್ರಭೂತಃ ಭುವಂ ಪರಿತ್ಯಜ್ಯ ಯಯೌ ತೇನ ಕಾರಣೇನ ಕಲಿನಾ ಈಕ್ಷಿತಂ ಆತ್ಮಾನಂ ಭವಂತಂ ದೇವಾನ್ ಋಷೀನ್ ಪಿತॄನ್ ಸಾಧೂನ್ ಸರ್ವಾನ್ ವರ್ಣಾನ್ ಆಶ್ರಮಾಂಶ್ಚ ಅಹಂ ಶೋಚಾಮಿ ಇತಿ ಭಗವತಃ ಅನಂತ ಕಲ್ಯಾಣ ಗುಣ ಪೂರ್ಣತ್ವೇ ಸಾಕ್ಷಿಣಿ ಅಪಿ ಬಭೂವ ಇತ್ಯೇತತ್ ಅನೇನ ಭಾಗವತಸ್ಯ ಭಾಗೇನ ವಿಜ್ಞಾಯತೆ. ಅಥ ಆದ್ಯೇ ಸ್ಕಂಧೆ ಷೋಡಶೇ ಅಧ್ಯಾಯೇ ಏಕತ್ರಿಂಶಃ ಶ್ಲೋಕಃ 31ನೇ ಶ್ಲೋಕ 16ನೇ ಅಧ್ಯಾಯದ 1ನೇ ಸ್ಕಂದದ್ದು ಪ್ರವರ್ತತೆ. ಎತ್ತಿನ ರೂಪದ ಧರ್ಮ ಭೂಮಿಯನ್ನು ಕೇಳಿದ್ನಲ್ಲ, ಯಾಕೆ ಶೋಕ ಮಾಡ್ತಾ ಇದ್ದಿ ಅಂತ. ಆಗ ಅವಳು ಉತ್ತರ ಹೇಳಿದ್ದು, ಭಗವಂತ ಈ ಜಗತ್ತಿನಲ್ಲಿ ಇದ್ದಾಗ ಜಗತ್ತನ್ನು ರಕ್ಷಿಸ್ತಾ ಇದ್ದ. ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದಂಥ ಆ ಭಗವಂತ ಈಗಿಲ್ಲ. ಪಾಪಿಯಾದ ಕಲಿ ಈ ನನ್ನನ್ನು ಅಂದರೆ ಭೂಮಿಯನ್ನು, ನಿನ್ನನ್ನು ಅಂದರೆ ಈ ಧರ್ಮನನ್ನು, ದೇವತೆಗಳು, ಋಷಿಗಳು, ಪಿತೃಗಳು, ಹೀಗೆ ಎಲ್ಲ ಸಾಧಕರನ್ನು, ವರ್ಣಾಶ್ರಮ ವ್ಯವಸ್ಥೆಯನ್ನು ಕೂಡ ತನ್ನ ಪಾಪದ ಕಣ್ಣಿನಿಂದ ನೋಡ್ತಾ ಇದ್ದಾನೆ. ಅವುಗಳನ್ನೆಲ್ಲ ಹಾಳುಗೆಡವಲಿಕ್ಕೆ ತೊಡಗಿದ್ದಾನೆ. ಅದು ನನಗೆ ಖೇದ ತಂದೊಡ್ಡಿದೆ ಅಂತ ತನ್ನ ಖೇದವನ್ನು ಹೇಳ್ಕೊಳ್ತಿರೋ ಭಾಗವನ್ನು ನೋಡಿದ್ದೇವೆ. ಇದೇ ಭಾಗದಲ್ಲೇ ಆ ಭೂಮಿ ಆ ಭಗವಂತನ ಮಹೋನ್ನತವಾದಂಥ ವ್ಯಕ್ತಿತ್ವದ ಕುರಿತಾಗಿ ತಾನು ಸಾಕ್ಷಿಯಾಗಿದ್ದನ್ನು ಕೂಡ ನಾವು ನೋಡಿದ್ದೇವೆ. ಅದಕ್ಕಾಗಿಯೇ ಈ ಪ್ರವಚನದ ಆರಂಭದಲ್ಲಿ ಛಾಂದೋಗ್ಯ ಉಪನಿಷತ್ತಿನ ಒಂದು ಮಂಗಲಾಚರಣವನ್ನು ಕೂಡ ನಾನು ಹೇಳಿದೆ. ಯೇಷಾಂ ಭೂತಾನಾಂ ಪೃಥ್ವೀ ರಸಃ, ಈ ಎಲ್ಲ ಜೀವಗಳಿಗೆ ಆಶ್ರಯ ಈ ಭೂಮಿ. ಪೃಥಿವ್ಯಾ ಓಷಧಯ ರಸಃ, ಅದಕ್ಕೆ ಆ ಪೃಥ್ವಿಗಿಂತ ಚಂದ್ರ ದೊಡ್ಡವನು. ವನಸ್ಪತಿಗಳ ಅಧಿಪತಿಯಾದ ಚಂದ್ರ ದೊಡ್ಡವನು. ಅವನಿಗಿಂತ ಪುರುಷತ್ವದ ಅಭಿಮಾನಿಯಾದ ರುದ್ರ ದೊಡ್ಡವನು. ಅವನಿಗಿಂತ ವಾಗಭಿಮಾನಿಯಾದ ಸರಸ್ವತಿ ದೊಡ್ಡವಳು. ವಾಗಭಿಮಾನಿನಿಯೂ ಋಗ್ವೇದದ ಅಭಿಮಾನಿನಿಯೂ ಆದ ಆ ಸರಸ್ವತಿ ಅಥವಾ ಭಾರತಿಗಿಂತ ಸಾಮವೇದದ ಅಭಿಮಾನಿಯಾದ ಪ್ರಾಣ ದೊಡ್ಡವನು. ರಜಸ್ಸಾಮರಸಃ ಸಾಮ್ನ ಉದ್ಗೀತೋ ರಸಃ, ಆ ಸಾಮವೇದದ ಅಭಿಮಾನಿಯಾದ ಮುಖ್ಯ ಪ್ರಾಣನಿಗಿಂತ ಉದ್ಗೀತ ಅನಿಸ್ಕೊಂಡಿರುವ ಮುಖ್ಯ ಪರಮಾತ್ಮ ದೊಡ್ಡವನು. ಹೀಗೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಆ ಪೃಥ್ವಿಯಿಂದ ಆರಂಭಿಸಿ ಒಂದು ಮಂಗಲಾಚರಣ ಬಂದಿದೆ. ಅದನ್ನು ನೆನಪು ಮಾಡಿಕೊಂಡು ಈಗ ಹೇಳಿದೆ. 31ನೇ ಶ್ಲೋಕವನ್ನು ನಾವೀಗ ನೋಡಬೇಕು. ಹೀಗೆ ಗುಣಪಾತ್ರನಾದ ಮಹೋನ್ನತ ಗುಣ ಉಳ್ಳಂಥ ಶ್ರೀನಿವಾಸ ಅವನೀಗ ಇಲ್ಲ ಈ ಭೂಲೋಕದಲ್ಲಿ. ಪಾಪಿಯಾದ ಕಲಿ ನನ್ನನ್ನು, ನನ್ನನ್ನು ನೋಡ್ತಾ ಇದ್ದಾನೆ. ದೇವೋತ್ತಮನಾದ ನಿನ್ನನ್ನು ನೋಡ್ತಾ ಇದ್ದಾನೆ. ದೇವತೆಗಳನ್ನು, ಋಷಿಗಳನ್ನು, ಪಿತೃಗಳನ್ನು ಮತ್ತು ಸಾಧು ಸತ್ಪುರುಷರು ಎಲ್ಲರನ್ನು, ಮತ್ತು ವರ್ಣಾಶ್ರಮ ವ್ಯವಸ್ಥೆ ಇದೆಲ್ಲವನ್ನೂ ಕೂಡ ಒಟ್ಟಾರೆ ಏನು ಒಳ್ಳೆಯದನ್ನುವುದಿದೆ ಅದೆಲ್ಲದರ ಮೇಲೆ ತನ್ನ ಪಾಪದ ಕಣ್ಣನ್ನು ಬೀರ್ತಾ ಇದ್ದಾನೆ ಈ ಕಲಿ.
ಅವನಿಗೆ ಇನ್ನು ಮುಂದೆ ಏನು ಹಾವಳಿ ಮಾಡುವವನಿದ್ದಾನೋ ಅನ್ನೋದನ್ನು ನೆನೆಸ್ಕೊಂಡು ನಾನು ದುಃಖ ಪಡ್ತಿದ್ದೇನೆ ಅಂತ ಹೇಳ್ತಿದ್ದಾಳೆ. ಅದನ್ನು ನಾವೀಗ ನೋಡಿದ್ದೀವಿ. ನ ಕೇವಲಂ ಭವಂತಂ, ವಿಜಯಧ್ವಜರು ಹೇಳ್ತಾರೆ, ನ ಕೇವಲಂ ಭವಂತಂ ಶೋಚಾಮಿ ಕಿಂತು ದೇವಾನಪಿ, ಕೇವಲ ಧರ್ಮರೂಪನಾದ ನಿನ್ನ ಬಗ್ಗೆ ಮಾತ್ರ ನನಗೆ ದುಃಖ ಅಲ್ಲ, ನನ್ನ ಬಗ್ಗೆಯೂ ದುಃಖ ಇದೆ, ದೇವತೆಗಳ ಬಗ್ಗೆಯೂ ದುಃಖ ಇದೆ. ಕಲಿಯ ಪ್ರಭಾವ ಎಲ್ಲರನ್ನೂ ಕೂಡ ಹೀಗೆ ಅಲುಗಾಡಿಸಿ ಬಿಡ್ತದೆ, ಅದಕ್ಕಾಗಿ ನನಗೆ ದುಃಖ ಆಗಿದೆ ಅಂತ ಇದ್ದಾಳವಳು. ಬ್ರಹ್ಮಾದಯೋ ಬಹುತಿಥಂ ಅಂತ ಮುಂದಿನ ಶ್ಲೋಕ. ಭಗವಂತನ ಮಹಿಮೆ ಅಂಥದ್ದು. ಅವನನ್ನು ಶ್ರೀನಿವಾಸ ಅಂತ ಹೇಳಿದ್ದಲ್ಲ 31ನೇ ಶ್ಲೋಕದಲ್ಲಿ. 33ನೇ ಶ್ಲೋಕದಲ್ಲಿ ಆ ಭಗವಂತನ ಕುರಿತಾಗಿ ಮತ್ತು ಲಕ್ಷ್ಮೀದೇವಿ ಕುರಿತಾಗಿ ಮತ್ತಷ್ಟು ಸ್ತೋತ್ರವನ್ನು ಹೇಳ್ತಾ ಇದ್ದಾರೆ ಲಕ್ಷ್ಮಿ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಬಯಸ್ತಾ ಇದ್ದಾರೆ. ಮಹಾಲಕ್ಷ್ಮಿಯ ಅನುಗ್ರಹ ಆದರೆ ಭಗವಂತನ ಅನುಗ್ರಹವೂ ಕೂಡ ಸುಲಭವಾಗಿ ಆಗ್ತದೆ. ಪ್ರಕೃತಿಯ ಅನುಗ್ರಹದಿಂದ ಪರಮಪುರುಷನ ಅನುಗ್ರಹ. ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬ ದೃಷ್ಟಿಯಿಂದಲೇ ಅವಳ ಪತಿಯಾದ ಹರಿಯನ್ನು ಕೂಡ ವಿದ್ಯುಕ್ತವಾಗಿ ಅವರು ಉಪಾಸನೆ ಮಾಡ್ತಾ ಇದ್ದಾರೆ. ಅಂಥ ಮಹಾಲಕ್ಷ್ಮಿ ತನ್ನ ವಾಸಸ್ಥಳವಾದಂಥ ಈ ಕಮಲಯುಕ್ತವಾದಂಥ ಸರೋವರವನ್ನು ಪರಿತ್ಯಾಗ ಮಾಡಿ ಕಮಲದಿಂದ ತುಂಬಿದ ಸರೋವರವನ್ನು ಬಿಟ್ಟು ಆ ಶ್ರೀನಿವಾಸನ ಪಾದಕಮಲಕ್ಕೆ ಅಂಟಿಕೊಂಡಿದ್ದಾಳೆ. ಅದರ ಸೌಂದರ್ಯವನ್ನು ಪ್ರೀತಿಯಿಂದ ತನ್ನ ಮನಸ್ಸಿಗೆ ಕಣ್ಣಿಗೆ ತೃಪ್ತಿಯಾಗುವಷ್ಟು ಅನುಭವಿಸ್ತಾ ಇದ್ದಾಳೆ. ಇದು ಆ ಶ್ಲೋಕ. ಲಕ್ಷ್ಮೀ ಕಟಾಕ್ಷಕ್ಕೆ ಪಾತ್ರರಾಗುವ ಬಯಕೆ ಅಂತಿದೆ. ಕೇವಲ ಲಕ್ಷ್ಮೀ ಕಟಾಕ್ಷಕ್ಕೆ ಪಾತ್ರರಾಗುವ ಉದ್ದೇಶ ಅವ್ರದ್ದಲ್ಲ. ಲಕ್ಷ್ಮೀದೇವಿದು ಪರಮಾತ್ಮಂದು ಇಬ್ಬರದೂ ಕಟಾಕ್ಷ ಅವ್ರಿಗೆ ಬೇಕಾಗಿದೆ. ಅದಕ್ಕಾಗಿ ಇಬ್ಬರನ್ನೂ ಉಪಾಸನೆ ಮಾಡ್ತಿದ್ದಾರೆ ಅಂತಲೇ ನಾವು ತಿಳ್ಕೊಳ್ಬೇಕು. ಯಥೋಕ್ತ ವಿಧಿನ ಭಗವತ್ ಪ್ರಪನ್ನಾಹ, ಆ ಭಗವಂತನನ್ನು ಆರಾಧನೆ ಮಾಡ್ತಿದ್ದಾರೆ, ಲಕ್ಷ್ಮೀದೇವಿಯನ್ನು ಕೂಡ ಆರಾಧನೆ ಮಾಡ್ತಾರೆ ಅಂತ ಹೀಗೆಲ್ಲ ಬಂದಿದೆ. ಭಗವತ್ ಪ್ರಪನ್ನಾಹ ಅಂತ ಒಂದು ವಿಚಿತ್ರವಾದ ಶಬ್ದ ಇದೆ. ಭಗವತ್ ಪ್ರಪನ್ನಾಹ ಅನ್ನೋದಕ್ಕೆ ಭಗವತೀಂ ಅಭಜನ್, ಲಕ್ಷ್ಮೀದೇವಿಯನ್ನು ಅವರು ಸೇವಿಸ್ತಾ ಇದ್ದಾರೆ ಅಂತ ಹೀಗೆ ವಿಜಯಧ್ವಜರ ವ್ಯಾಖ್ಯಾನ ಇದೆ. ಭಗವತ್ ಪ್ರಪನ್ನಾಹ ಅನ್ನೋದಕ್ಕೆ ಸ್ವಯಂ ಪರಮಾತ್ಮನನ್ನೇ ಅವರು ಶರಣ ಹೋಗಿದ್ದಾರೆ ಅಂತ ಯಾದವಾರ್ಯರ ವ್ಯಾಖ್ಯಾನ ಕೇಳಿ ಬರ್ತದೆ. ಭಗವಂತಮೇವ ಪ್ರಪನ್ನಾಹ ಅಂತ ಅವರು ವ್ಯಾಖ್ಯಾನ ಮಾಡೇ ಇದ್ದಾರೆ. ಹೀಗೆ ಭಗವತ್ ಪ್ರಪನ್ನ ಅನ್ನೋದಕ್ಕೆ ಲಕ್ಷ್ಮೀದೇವಿಯನ್ನು ಶರಣ ಹೋಗಿದ್ದಾರೆ ಅಂತಾಗಿ ಅಥವಾ ಭಗವಂತನ ಶರಣ ಹೋಗಿದ್ದಾರೆ ಅಂತಾಗಲಿ ಅರ್ಥ ಆಗ್ತದೆ. ಮತ್ತು ಲಕ್ಷ್ಮೀನಾರಾಯಣರ ಸ್ತೋತ್ರವನ್ನು ಅವರು ಮಾಡ್ತಿದ್ದಾರೆ, ಅವರಿಬ್ಬರಿಗೂ ಶರಣ ಹೋಗಿದ್ದಾರೆ ಅಂತ ಅರ್ಥ ಮಾಡುವುದು ಹೆಚ್ಚು ಯೋಗ್ಯವಾಗಿ ಕಾಣಿಸ್ತದೆ. ಪ್ರಪನ್ನಾಹ ಅಂತ ಬಹುವಚನ ಇದೆ, ಬ್ರಹ್ಮಾದಯೋ ಅಂತ. ಆ ಬ್ರಹ್ಮಾದಯ ಅನ್ನೋದಕ್ಕೆ ಈ ಪ್ರಪನ್ನಾಹ ಅಂತ ಅನ್ನೋದು ವಿಶೇಷಣ. ಇವರೆಲ್ಲರೂ ಶರಣ ಹೋಗಿದ್ದಾರೆ ಅಂತ. ಇನ್ನು ಬೇರೆ ಕೆಲವು ಪಾಠಗಳಲ್ಲಿ, ಬೇರೆ ಬೇರೆ ವ್ಯಾಖ್ಯಾನಗಳಲ್ಲಿ ಭಗವತ್ ಪ್ರಪನ್ನ ಅಂತ ಏಕವಚನವಾಗಿ ಇಟ್ಕೊಂಡು ಅದನ್ನು ಲಕ್ಷ್ಮೀದೇವಿಗೂ ಕೂಡ ವಿಶೇಷಣವಾಗಿ ಮಾಡುವಂಥ ಪ್ರಯತ್ನವನ್ನು ಕೆಲವರು ಮಾಡಿದ್ದಾರೆ. ಆದರೆ ಭಗವತ್ ಪ್ರಪನ್ನಾಹ ಅನ್ನೋದಕ್ಕೆ ಅದನ್ನು ಬಹುವಚನದಲ್ಲಿಟ್ಕೊಂಡು ಲಕ್ಷ್ಮೀದೇವಿಯೂ ಮತ್ತು ನಾರಾಯಣನು ಇವರಿಬ್ಬರನ್ನೂ ಶರಣ ಹೋಗಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳುವುದು ಹೆಚ್ಚು ಯೋಗ್ಯವಾಗಿ ನನಗೆ ಕಾಣಿಸ್ತದೆ. ಮುಂದೆ 44ನೇ ಶ್ಲೋಕ. ಅಂಥ ಮಹನೀಯ ಭಗವಂತ, ಅವನು ಕೃಷ್ಣ ರೂಪದಿಂದ ಇಲ್ಲಿದ್ದಾಗ ಅವನ ಪಾದಗಳಲ್ಲಿ ಅನೇಕ ಚಿಹ್ನೆಗಳಿದ್ದವು. ಪದ್ಮ, ವಜ್ರ, ಅಂಕುಶ, ಧ್ವಜ ಮೊದಲಾದ ಚಿಹ್ನೆಗಳು ಅವನ ಪಾದದಲ್ಲಿದ್ದವು. ಆ ಪಾದ ಚಿಹ್ನೆಗಳಿಂದ ನಾನು ಅಲಂಕೃತಳಾಗ್ತಾ ಇದ್ದೆ. ಈ 3 ಲೋಕಗಳಲ್ಲೂ ಕೂಡ ನನಗೊಂದು ಅದ್ಭುತವಾದ ಸ್ಥಾನವಿತ್ತು. ತ್ರೀನತ್ಯರೋಚಂ ಉಪಲಬ್ಧ ತಪೋ ವಿಭೂತಿ. ನಾನು
ದೀರ್ಘಕಾಲ ಆ ಭಗವಂತನನ್ನು ಉಪಾಸನೆ ಮಾಡಿದ ಒಂದು ಫಲ ಅದು. ಅದಕ್ಕಾಗಿ ನನ್ನ ಮೇಲ್ಮೈ ಮೇಲೆ ಅವನ ಪಾದದ ಗುರುತುಗಳು ಕೇಳಿ ಬರ್ತಾ ಇದ್ದವು. ಈಗ ಅದಕ್ಕೆಲ್ಲದಕ್ಕೂ ಸಂಚಕಾರ ಬಂದಿದೆ. ನನ್ನ ಅಹಂಕಾರಕ್ಕೂ ಕೂಡ ಈಗ ಒಂದು ಪಾಠ ಭಗವಂತ ಕಲಿಸಿದ್ದಾನೆ ಅಂತ ನನಗೆ ಕಾಣಿಸ್ತದೆ. ಉತ್ಸ್ಮಯಂತಿ ಅಂತ ಅಲ್ಲಿ ಶಬ್ದ ಇರೋದು. ಉತ್ಸ್ಮಯಂತಿ ಅನ್ನೋದಕ್ಕೆ ವಿಜಯಧ್ವಜರು ಮತ್ತು ಯಾದವಾರರಿಬ್ಬರು ಕಾನು ಮತ್ಸದೃಶಿ ಸ್ತ್ರೀ, ನನಗೆ ಸದೃಶರಾದ ಸ್ತ್ರೀ ಯಾರಿದ್ದಾರೆ ಅಂತ ಅಹಂಕುರ್ವಾಣಂ ಗರ್ವಂ ಕುರ್ವಾಣಂ ಅಂತಲೇ ಇಬ್ಬರು ಅರ್ಥ ಬರೀತಾರೆ. ಹೀಗೊಂದು ಅಹಂಕಾರ ನಾನು ಮಾಡ್ತಾ ಇದ್ದೆ. ನನ್ನ ಅಹಂಕಾರಕ್ಕೆ ಆ ಭಗವಂತ ಮದ್ದು ಅರೆದಿದ್ದಾನೆ ಅಂತ ಕಾಣಿಸ್ತದೆ. ಮುಂದಿನ ಶ್ಲೋಕ ಮತ್ತೂ ಚೆನ್ನಾಗಿದೆ. ಕಾವಾಸಹೇತ ವಿರಹಂ ಪುರುಷೋತ್ತಮಸ್ಯ ಪ್ರೇಮಾವಲೋಕ ರುಚಿರಸ್ಮಿತ ವಲ್ಗು ಜಲ್ಪೈಹಿ ಸ್ಥೈರ್ಯಂ ಸಮಾನಂ ಅಹರನ್ ಮಧುಮಾನಿನೀನಾಂ ರೋಮೋತ್ಸವೋ ಮಮ ಯದಂಗ್ರಿ ವಿಟಂಕಿತಾಯ ಅಂತ. ಸಾವಿರಾರು ಜನ ರಾಕ್ಷಸರು, ಅವರೆಲ್ಲ ಅನೇಕ ರಾಜರ ರೂಪದಿಂದ ಇಲ್ಲಿ ಅವತರಿಸಿದ್ರು. ಅದನ್ನೆಲ್ಲ ಸರ್ವತಂತ್ರ ಸ್ವತಂತ್ರನಾದಂತಹ ಈ ಭಗವಂತ ಪರಿಹರಿಸಿದ. ಹೀಗೆ ಜಗತ್ತಿನ ಪಾಪಿಷ್ಠರನ್ನ ಅಧಾರ್ಮಿಕರನ್ನೆಲ್ಲ ಸಂಹರಿಸಿ ನಿನ್ನನ್ನು ಅಂದರೆ ಈ ಧರ್ಮನನ್ನ ಮತ್ತೆ 4 ಕಾಲುಗಳ ಮೇಲೆ ನಿಲ್ಲಿಸಿದ್ದ. ಅವನು ಹೋದ ಮೇಲೆ 3 ಕಾಲುಗಳು ನಿಂದು ಮುರಿದು ಹೋಗಿವೆ, ಒಂದೇ ಕಾಲ ಮೇಲೆ ನಿಂತಿದ್ದೆ. ಅವನಿದ್ದಾಗ ವಿಶೇಷತಃ ಪಾಂಡವರ ರಾಜ್ಯಭಾರ ಕಾಲದಲ್ಲಿ 36 ವರ್ಷದ ಸಂದರ್ಭದಲ್ಲಿ ಪೂರ್ಣವಾದ ಕೃತಯುಗದ ಧರ್ಮವೇ ಆಚರಣೆಯಲ್ಲಿತ್ತು ಅಂತ ನಾವು ಹಿಂದೆ ನೋಡಿದ್ದೇವೆ ಮಹಾಭಾರತದಲ್ಲಿ. ಹೀಗೆ ನಿನ್ನನ್ನು ಅವನು ಎದ್ದು ನಿಲ್ಲಿಸಿದ್ದ. ಹೀಗೆ ಸುದೀರ್ಘ ಕಾಲ ಆ ಯದುವಂಶದಲ್ಲಿ ಆತ ವಿಹರಿಸಿದ. ಇದು ನಾನು ಹೇಳಿದ್ದು 35ನೇ ಶ್ಲೋಕದ ವ್ಯಾಖ್ಯಾನ. 36ನೇ ಶ್ಲೋಕವೇ ನಾನು ಮೊದಲು ಓದಿದೆ ಪ್ರಮಾದದಿಂದ. ಕಾವಾಸಹೇತ ವಿರಹಂ ಪುರುಷೋತ್ತಮಸ್ಯ ಅನ್ನೋದು 36ನೇ ಶ್ಲೋಕ. ಅದನ್ನು ಈಗ ನಾವು ನೋಡಿ, ಆ ಶ್ಲೋಕವನ್ನು ಈಗ ನೋಡಿ ಅದರ ಅರ್ಥವನ್ನು ಈಗ ನೋಡಬೇಕು. ಯದುವಂಶದಲ್ಲಿ ಅವನೇನು ಅವತರಿಸಿದ್ನಲ್ಲ, ಅಲ್ಲಿ ಮೊದಲು ಆತ ನಂದಗೋಕುಲದಲ್ಲಿ ವೃಂದಾವನದಲ್ಲಿದ್ದಾಗ, ಮುಂದೆ ಆ ಗೋಕುಲದಲ್ಲಿದ್ದಾಗ ಎಲ್ಲ ಸ್ತ್ರೀಯರಿಗೂ ಅವನು ಮನೋಹರನಾಗಿದ್ದ. ಸ್ತ್ರೀಯರ ಮನಸ್ಥೈರ್ಯವನ್ನು ಕಸಿದಿದ್ದ, ಅವರ ಅಭಿಮಾನವನ್ನು ಕೂಡ ಕಸಿದಿದ್ದ ಅವನು. ಅದು ಹೇಗೆ ಅಂದರೆ ತನ್ನ ಪ್ರಣಯದಿಂದ ತುಂಬಿದಂಥ ನೋಟ, ಲೋಕಮೋಹಕವಾದಂಥ ಮಂದಹಾಸ, ಜೇನಿನಂಥ ತನ್ನ ನುಡಿಗಳು, ಇವುಗಳ ಮೂಲಕ ಈ ಎಲ್ಲ ಸ್ತ್ರೀಯರ ಸ್ಥೈರ್ಯವನ್ನು ಅವರ ಅಭಿಮಾನವನ್ನು ಆತ ಕಸಿದಿದ್ದ ಅಂತ ಹೇಳ್ತಾರೆ. ಅದು ಹೇಗೆ ಅಂದರೆ, ಕೃಷ್ಣನ ಆ ರೂಪವನ್ನು ನೋಡಿದಾಗ ಆ ಗೋಪಸ್ತ್ರೀಯರಿಗೆ, ಆತನ ಪತ್ನಿಯರಿಗೆ, ಇವರೆಲ್ಲರಿಗೂ ಕೂಡ, ಉಳಿದವರಿಗೆ ಅಂತ ನಾವು ಅದನ್ನು ತಿಳ್ಕೊಳ್ಬೇಕಾಗಿಲ್ಲ, ಆತನ ಪತ್ನಿಯರಿಗೆ ಮತ್ತು ಗೋಪಸ್ತ್ರೀಯರಾಗಿ ಹುಟ್ಟಿದ್ರೆ ಅಪ್ಸರೆಯರಿಗೆ ಅವ್ರ ಮನಸ್ಸಿನ ಸ್ಥೈರ್ಯವೇ ಕುಸಿಯುವಂತಾಗ್ತಿತ್ತು, ಕುಸದೇ ಹೋಗ್ತಿತ್ತು. ತಾವು ಬಹಳ ರೂಪವತಿಯರು, ತಮ್ಮ ರೂಪದಿಂದ ಆ ಕೃಷ್ಣನ ಮನಸ್ಸನ್ನು ನಾವು ಸೆಳಿತೀವಿ, ಕೃಷ್ಣ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅಂತ ಅವ್ರಿಗೊಂದು ಅಭಿಮಾನವಿರ್ತಿತ್ತು. ಆ ಅಭಿಮಾನವನ್ನು ಕೂಡ ಆತ ಕಸದಿದ್ದ. ಇವನ ಲೋಕಮೋಹಕವಾದ ರೂಪವನ್ನು ನೋಡಿ ಅವರ ಮನಸ್ಸಿನ ಸ್ಥೈರ್ಯ ಕುಸಿದು ಹೋಗ್ತಿತ್ತು, ಅವರು ಕಾಮ ಪ್ರೇಮ ವಶರಾಗ್ತಿತ್ತು. ಅದರಿಂದ ಸ್ಥೈರ್ಯವನ್ನು ಕಸಿದಿದ್ದ ಅಂತನೋದು ಸರಿ. ಹಾಗೆ ಅಭಿಮಾನವನ್ನು ಕಸಿದಿದ್ದ. ನನಗೆ ನಿನ್ನಂಥ ಅನೇಕ ಜನ ಸ್ತ್ರೀಯರಿದ್ದಾರೆ, ನಿನ್ನೊಬ್ಬಳ ಕೊಡವೆ ನನಗೆ ಬೇಕಾಗಿಲ್ಲ ಅಂತ ಪ್ರತಿಯೊಬ್ಬಳಿಗೂ ತಿಳಿಸ್ತಿದ್ದ. ಮತ್ತು ಯಾವ ಸ್ತ್ರೀಯೂ ನನಗೆ ಬೇಕಾಗಿಲ್ಲ ಅನ್ನೋದನ್ನು ಅವನು ತಿಳಿಸ್ತಿದ್ದ. ಹಿಂದೆ ನಾವು ನೋಡಿದ್ದೀವಿ, ಯಸ್ಯೇಂದ್ರಿಯಂ ವ್ಯಥಯಿತು ಕರ್ಣೈರ್ ನಶೇಕುಹು ಅಂತ ಮುಂದೆ ಇದೇ 1ನೇ ಸ್ಕಂದದಲ್ಲಿ ಮುಂದಿದೆ, ಒಂದು 10ನೇ ಸ್ಕಂದದಲ್ಲಿ ಭಾಗವತದಲ್ಲೂ ಬರೋದಿದೆ. ತಮ್ಮ
ಎಲ್ಲ ರೀತಿಯಾದ ಹಾವಭಾವಗಳಿಂದಲೂ ವಿಲಾಸಗಳಿಂದಲೂ ಅವನ ಮನಸ್ಸನ್ನು ಅವರು ಗೆಲ್ಲದೆ ಹೋದರು. ಅವನ ವ್ಯಕ್ತಿತ್ವ ಅವರಿಗೆ ಮರುಳಾಗಲಿಲ್ಲ ಅಂತ ಬಂದಿದೆ. ಅದಕ್ಕೆ ಅಭಿಮಾನವನ್ನು ಕಸಿದವರು ಅಂತ ಬಂದಿದೆ. ಸ್ಥೈರ್ಯಂ ಸಮಾನಂ ಅಂತ ಬಂದಿದೆ. ಮಧುಮಾನಿನೀನಾಂ, ಮಧು ಅಂದರೆ ಮಧುವಂಶ, ಯದುವಂಶಕ್ಕೆ ಮಧುವಂಶ ಅಂತಾರೆ. ಮಧು ಅಂತ ಮತ್ತೊಬ್ಬ ಹುಟ್ಟಿದ್ದ ಅಲ್ಲಿ, ಆ ವಂಶದಲ್ಲಿ ಹುಟ್ಟಿ ಬಂದ ಸ್ತ್ರೀಯರು ಅಂತ ತಾತ್ಪರ್ಯ. ಹುಟ್ಟಿ ಬಂದ ಸ್ತ್ರೀಯರು ಅಥವಾ ಯದುವಂಶಕ್ಕೆ ಬಂದ ಸ್ತ್ರೀಯರು. ಅವನನ್ನು ಕಾಮಿಸಿದ ಆ 16,108 ಜನ ಸ್ತ್ರೀಯರು ಏನಿದ್ರು, ರುಕ್ಮಿಣಿ ಮೊದಲಾದವರು ಎಲ್ಲರೂ ಕೂಡ ಮಧುಮಾನಿನಿಯರೇ, ಯದುವಂಶಕ್ಕೆ ಬಂದು ಸೇರಿದವರೇ. ಆದ್ದರಿಂದ ಅವರು ಮಧುಮಾನಿನಿಯರು ಅಂತಾರೆ. ಅದಲ್ಲದೆ ಅವನು ವೃಂದಾವನದಲ್ಲಿ ನಂದಗೋಕುಲದಲ್ಲಿದ್ದಾಗ ಯಾವ ಗೋಪ ಸ್ತ್ರೀಯರನ್ನು ಸೆಳೆದಿದ್ದ, ಅವ್ರದನ್ನು ಕೂಡ ನಾವು ಇಟ್ಕೊಳ್ಬೇಕು. ಅಂಥ ಕೃಷ್ಣನ ಪಾದಸ್ಪರ್ಶದಿಂದ ನನಗೆ ಸದಾ ರೋಮಾಂಚನ ಆಗ್ತಿತ್ತು. ರೋಮೋತ್ಸವ ಮಮ ಯದಂಗ್ರಿ ವಿಠಂಕಿತಾಯ, ಅವನ ಪಾದದ ಸ್ಪರ್ಶ ನನಗಾದಾಗ ನನಗೆ ರೋಮಾಂಚನ ಆಗ್ತಿತ್ತು. ಕಾವಾಸಹೇತ ವಿರಹಂ ಪುರುಷೋತ್ತಮಸ್ಯ, ಅಂಥ ಪುರುಷೋತ್ತಮನ ವಿರಹವನ್ನು ಯಾವ ಸ್ತ್ರೀಯಾದರೂ ಹೇಗೆ ಸಹಿಸ್ತಾಳೆ? ಇಲ್ಲಿ ಕೃಷ್ಣನ ಪಾದಸ್ಪರ್ಶ ನನಗಾಗ್ತಿತ್ತು, ರೋಮಾಂಚನ ಆಗ್ತಿತ್ತು. ಅವನ ಧ್ವಜ, ವಜ್ರ, ಅಂಕುಶ, ಧ್ವಜ ಮೊದಲಾದ ಚಿಹ್ನೆಗಳಿಂದ ನಾನು ಶೋಭಿಸ್ತಾ ಇದ್ದೆ ಅಂತ ಹಿಂದೆ 34ನೇ ಶ್ಲೋಕದಲ್ಲಿ ಎಲ್ಲ ಏನು ಬಂದಿದೆ, ಅದು ಈ ಭೂದೇವಿಗೂ ಮತ್ತು ಪರಮಾತ್ಮನಿಗೂ ಇರುವಂಥ ಒಂದು ಶೃಂಗಾರದ ಸಂಬಂಧವನ್ನು ತೋರಿಸ್ತದೆ ಅಂತ ನಾವು ತಿಳ್ಕೊಳ್ಬೋದು. ನಮಗೆ ಗೊತ್ತಿರುವಂತೆ ವರಾಹ ರೂಪದ ಪತ್ನಿ ಅವಳು. ಆದ್ದರಿಂದ ಇಲ್ಲಿ ಅವಳು ಹೇಳ್ತಿರುವುದು ಆ ಭಗವಂತನ ಶೃಂಗಾರ ಪೂರ್ಣವಾದಂಥ ಒಂದು ಪಾದಸ್ಪರ್ಶ, ಇದೆಲ್ಲವೂ ನನಗಾಗ್ತಾ ಇತ್ತು ಅವನಿದ್ದಾಗ. ಅದು ಈಗಿಲ್ಲದಂತೆ ಹೋಗಿದೆ ಅಂತ ಅವಳ ತಾತ್ಪರ್ಯ. ನಾನು ಅವನ ಪತ್ನಿ ಆದ್ದರಿಂದ ಅವನ ವಿರಹವನ್ನು ಹೇಗೆ ಸಹಿಸುವುದು ಅಂತ ಅವಳ ಅಂತರಂಗದ ಅಳಲು. ತಯೋರೇವಂ ಕಥಯತೋ ಪೃಥ್ವೀ ಧರ್ಮಯೋಸ್ತದ ಪರೀಕ್ಷಿನ್ನಾಮ ರಾಜರ್ಷಿ ಪ್ರಾಪ್ತಃ ಪ್ರಾಚೀ ಸರಸ್ವತಿ. ಅವರಿಬ್ಬರು ಹೀಗೆ ಮಾತಾಡ್ತಿದ್ದಾಗ, ಧರ್ಮ ಮತ್ತು ಪೃಥ್ವಿ ಇಬ್ಬರು ಮಾತಾಡ್ತಿದ್ದಾಗ ಪರೀಕ್ಷಿತ್ ರಾಜರ್ಷಿ ಅಲ್ಲಿಗೆ ಬಂದ. ಆ ಸರಸ್ವತಿ ನದಿ ಪೂರ್ವವಾಹಿನಿಯಾಗಿ ಕುರುಕ್ಷೇತ್ರದಲ್ಲಿ ಹರಿಯುತ್ತಿರುವ ಒಂದು ಪರಿಸರ, ಅಲ್ಲಿ ಅವನು ಬಂದ ಅಂತ ಅದರ ಅರ್ಥ. ಅದಕ್ಕೆ ಪ್ರಾಚೀ ಸರಸ್ವತಿ ಅಂತೇಳಿ ಶಬ್ದ ಇದೆಯಲ್ಲ, ಕುರುಕ್ಷೇತ್ರೇ ಪ್ರಾಚೀಂ ದಿಶಂ ಉದ್ದೇಶ್ಯ ಚಂದಮಾನಾಂ ಸರಸ್ವತೀಂ ಅಂತ ಯಾದವಾರ್ಯರ ವ್ಯಾಖ್ಯಾನ, ವಿಜಯಧ್ವಜರ ವ್ಯಾಖ್ಯಾನ. ಕುರುಕ್ಷೇತ್ರದಲ್ಲಿ ಪೂರ್ವ ದಿಕ್ಕಿನ ಕಡೆಗೆ ಹರಿತಾ ಇತ್ತು ಆ ನದಿ ಅಂತ. ಯಾದವಾರ್ಯರು ಕೂಡ ಪ್ರಾಚೀಂ ದಿಶಂ ಉದ್ದೇಶ್ಯ ಚಂದಮಾನಾಂ ಸರಸ್ವತೀಂ ಕುರುಕ್ಷೇತ್ರಗತಾಂ ಸರಸ್ವತಿ ಸಂಧ್ಯಾಂ ಅಂತಲೇ ಅರ್ಥ ಬರೆದಿದ್ದಾರೆ. ಉಳಿದವರು ಹಾಗೆ ಬರೆದಿದ್ದಾರೆ. ವೀರರಾಗವರೊಬ್ಬರು ಪ್ರಾಚೀಂ ಸರಸ್ವತೀಂ ಪ್ರಭಾಸ ತೀರ್ಥಂ ಅಂತ ಅರ್ಥ ಬರೆದಿದ್ದಾರೆ. ಅದ್ರ ಬಗ್ಗೆ ಇನ್ನಷ್ಟು ವಿಚಾರ ಮಾಡಬೇಕಾಗ್ತದೆ. ನಮಗೆ ಸದ್ಯ ಅದ್ರ ಬಗ್ಗೆ ಹೆಚ್ಚಿನ ವಿವರಗಳೇನೂ ಸಿಕ್ಕಿಲ್ಲ. ಅನೇಕ ಜನ ವಿದ್ವಾಂಸರು ಕೂಡ ಅದರಲ್ಲಿ ಹೆಚ್ಚಿನ ಬೆಳಕನ್ನೇನು ಚೆಲ್ಲಲಿಕ್ಕೆ ಸಮರ್ಥರಾಗಲಿಲ್ಲ ಅಂತ ಕಾಣಿಸ್ತದೆ ನನಗೆ. ಪರೀಕ್ಷಿತ್ ಅಲ್ಲಿಗೆ ಬಂದ. ಅಲ್ಲಿಗೆ 37ನೇ ಶ್ಲೋಕ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗವು ಕೂಡ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದರು ಎನ್ನ ಋಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.